ವೈದ್ಯರ ನಿರ್ಲಕ್ಷ್ಯ 6 ತಿಂಗಳ ಹೆಣ್ಣು ಸಾವು. ಪೇಟೆ ತಾಲೂಕಿನ ಮುಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ಕಿವಿ ಚುಚ್ಚಿಸಲು ಶೆಟ್ಟಹಳ್ಳಿ ಗ್ರಾಮದ ಶೋಭಾ ಮತ್ತು ಅವರ ತಾಯಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ವೈದ್ಯ ನಾಗರಾಜು ಮಗುವಿಗೆ ಕಿವಿ ಚುಚ್ಚಲು ಡೋಸೇಜ್ ಇಂಜೆಕ್ಷನ್ ಮಾಡಿದ್ದಾರೆ. 2 ಕಿವಿಗೂ ಅನಸ್ತೇಸಿಯಾ ಇಂಜೆಕ್ಷನ್ ಮತ್ತು ಮೃತಪಟ್ಟಿದೆ. ಮಗುವಿನ ಪೋಷಕರ ಆಂದೋಲನ ಮುಂದುವರೆದಿದ್ದು, ವೈದ್ಯರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ವೈದ್ಯರನ್ನ ಅಮಾನತುಗೊಳಿಸಿ ಹಾಗೂ ನ್ಯಾಯವಿರುದ್ಧ ಘಟನೆ ನಡೆಯದಂತೆ ಕ್ರಮವಾಗಬೇಕು ಎಂದು ಮಗುವಿನ ತಂದೆ ಆನಂದ್ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಹೋದಾಗ ಏನಾದ್ರು ಹಣದ ಬೇಡಿಕೆ ಇಟ್ಟಿದ್ರ ಕಿವಿ ಚುಚ್ಚಕ್ಕೆ? ಹೋದಾಗ ಕಿವಿ ಚುಚ್ಚಕ್ಕೆ ಹಣದ ಬೇಡಿಕೆ ಏನಾದ್ರು ಇಟ್ಟಿದ್ರ? ಅಂದ್ರೆ ದುಡ್ಡು ಕಿವಿ ಚುಚ್ಚಕ್ಕೆ ದುಡ್ಡು ಫಸ್ಟ್ 200 ರೂಪಾಯಿ ಯಾವ ಚಟ್ಟಳ್ಳಿ ತಂದೆ ಹೆಸರು ಆನಂದ್, ಹೆಂಡತಿ ಹೆಸರು ಶುಭಾ. ಸುಸೈಡ್ ಈಗ ಅವ್ನಿಗೆ ಬರ್ಮಾಡಿ ಈಗ ಅದಾಗತ್ತನ್ನ ಅವ್ನು ಬರಗಂಟೆ ಕರ್ಕೊಂಡು ಹೋಗೋದು ಕಡೆ ₹200 ಕೊಡುವಂತ ಕೇಳಿದೆ, ಕೊಟ್ಟಿರಂತ ₹200. ₹200 ಡೋಸೇಜ್ ಮಾಡ್ಬಿಟ್ಟು ಕಿವಿ ಚುಚ್ಚಿಬಿಟ್ಟು 1 ನಿಮಿಷಕ್ಕೆ 100 ಕಚ್ಬಿಟ್ಟದ ಮಾಡ ಕರ್ಕೋಗಿ ಅಂದ್ಬಿಟ್ಟು ತಂದ್ಬಿಟ್ಬಿಟ್ಟು ಇವ್ರನ್ನ ಪರಾರಿ ಆಗ್ಬಿಟ್ರವರು. ಎಲ್ಲಿರೋ ಅವ್ನು ಬರ್ಮಾಡಿ ಬರ್ಮಾಡಂಗ ಅವ್ನು ಬರಾಗ ತೊಂದರೆ ಆಗಿಲ್ಲ. ಇವರು ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಇದು ಅಂಗ್ಲದವ್ರಂತೆ ಪಾಪ ಅಲ್ಲಿಗೆ ಹೋಗಿದ್ದಾರೆ. ಸೊ ಅವರು ಲೋಕಲ್ ಏನು ಡೈಲಾಗ್ ಲೋಕಲ್ ಇದಕ್ಕೆ ನೋವಾಗಬಾರ್ದು ಅಂತ. ಸೊ ಅದು ಕೊಟ್ಟ ಮೇಲೆ ಒಂದು 5-10 ಮಿನಿಟ್ಸ್ ಇದಕ್ಕೆ ಅದು ಇದಾಗಿದೆ, ಎಪಿಲೆಪ್ಸಿ ಫಿಟ್ಸ್ ಥರ ಇದಾಗಿದೆ. ಇವ್ರು ಏನಾಗಿದೆ ಅಂದ್ಬಿಟ್ಟು ಬೇರೆ ಇದಕ್ಕೆ ಕೇಳಿ ಮಕ್ಕಳು ಡಾಕ್ಟ್ರ್ ಕೇಳಿ ರೆಫರ್ ಮಾಡಿ ಇಮಿಡಿಯೇಟಾಗಿ ಅಂದಿದ್ದಾರೆ.
ಸೊ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಪಾಪು ಡೆತ್ ಈಗ ಅದಕ್ಕೆ ಕಾರಣ ಏನು ಸರ್ ಈಗ ಈಗ ಅವ್ರು ಡಾಕ್ಟ್ರು ಯಾವ ಇದು ಡಾಕ್ಟ್ರ್ ಹೆಸರೇನು ಡಾಕ್ಟರ್ ನಾಗರಾಜ್ ಅಂತ ನಾಗರಾಜ್ ಅಂತ ಯಾರು ಬೊಂಬಳಪುರ ಡಾಕ್ಟರ್. ಇದು ಬಾಚಲ್ಲಿ ಇರೋರು ಮೊದಲು ಇಲ್ಲಿ ಕ್ಲಿನಿಕ್ ಇಟ್ಟಿರೋ ಅದು ಬೇರೆನಾ? ಯಾವುದು ಬಾಚಲ್ಲಿ ಅವರಲ್ಲ. ಅವರಲ್ಲ, ಇವ್ರು ನಾಗರಾಜ್. ನಾಗರಾಜು. ಈಗ ಅವ್ರಿಗೆ ಒಂದು ಪಾಪು ಇಷ್ಟು ತಿಂಗಳು ಪಾಪಿಗೆ ಎಷ್ಟು ಡೋಸೇಜ್ ಕೊಡಬೇಕು, ಏನು Overdose ಡಬಲ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಮಾಡಿದ್ದಾರೆ, ಡಬಲ್ ಇಂಜೆಕ್ಷನ್ ಮಾಡಿದ್ದಾರೆ, ಎಷ್ಟು ಡೋಸೇಜ್ ಕೊಡಬೇಕು ಅಂತ ಅವ್ರನ್ನ ಡಾಕ್ಟರ್ ಅಷ್ಟು ಪರೀಕ್ಷೆ. ಸರ್ ಈಗ MLC ಮಾಡಿ ಅದು ಯಾಕಂದ್ರೆ- ಏನು ಕೊಟ್ಟಿದ್ದಾರೆ ಅವರೆಲ್ಲ. ಈಗ ಒಂದು ಇದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಅದಕ್ಕೆ